ರಶ್ಮಿ, ರಶ್ಮಿ, ಮಾವ. ಅಮ್ಮ, ಅಮ್ಮ, ಅಪ್ಪ ಬಂತು. ಅಪ್ಪ ಎಲ್ಲೋಗಿದೆ ಇಷ್ಟು ದಿನ? ಅಮ್ಮಂಗೆ ಕೇಳಿದ್ರೆ ನಿಮ್ಮಪ್ಪ ಜಿಮ್ಮಿಗೆ ಹೋಗೈತೆ ಅಂದ್ಲು. ನೀನು ಅಣ್ಣನ ಥರ ಜಿಮ್ಮಿಗೆ ಸೇರ್ಕೊಂಡಿದ್ಯಾ? ಹ್ಞೂ ಕಣವ, ಸೀನನ್ ದೇಹ ದಂಡ್ಸೋಣ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಬೇರೆಯವ್ರ ದೇಹ ದಂಡಿಸೋದಕ್ಕಿಂತ ನಮ್ಗೆ ನಾವೇ ದಂಡಿಸ್ಕೋಬೇಕು ಅಂತ. ಮಾವ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನೀವಿಲ್ಲದೆ ಇಲ್ಲಿರಕ್ಕೆ ಆಗಲ್ಲ. ಯಾಕವ ರಶ್ಮಿ, ಏನಾಯ್ತವ? ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅನ್ನ, ಇಲ್ಲ ಅಂದ್ರೆ ನಿನಗೆ ತುತ್ತು ಸಿಗಲ್ಲ. ಅದು ತುಂಬಾ ಬೋರ್ ಆಗತ್ತೆ ಅಂತ ಅಷ್ಟೇ ಮಾವ. ಅಯ್ಯೋ, ನನ್ನ ಸೊಸೆದು ಎಂಥ ಮನ್ಸಪ್ಪ ಭಗವಂತ. ಅಷ್ಟೆಲ್ಲ ಆಗಿದ್ರು ನನಗೆ ನಿಜ ಹೇಳಬಾರ್ದು ಅಂತ ಇರೋ ನೋವೆಲ್ಲ ಮನಸ್ಸಲ್ಲೇ ಬಚ್ಚಿಟ್ಕೊಂಡವಳಲ್ಲ. ಇಂಥವಳಿಗೆ ಹೋಗಿ ಅನ್ಯಾಯ ಮಾಡ್ತಾ ಇದ್ದಾಳಲ್ಲ ಈ ಲೀಲಾ. ಸ್ವಾಮಿಗಳು ಹೇಳವ್ರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಯಾವಾಗ್ರಿ ಬಂದ್ರಿ? ಇವಾಗ ಬಂದೆ. ಬಂದ ತಕ್ಷಣನೇ ಆ ಡೊಮ್ಮಿನ ಇಟ್ಕೊಂಡಿರೋದು ನೋಡು. ಕೊಡುವ ಕೋತಿ ಮರಿ ಕೋತಿನ ಇಟ್ಕೊಂಡಂಗೆ. ಹೋಗಿದ ಕೆಲಸ ಏನಾಯ್ತು? ಹಣ್ಣು ಕಾಯೋ? ಹಣ್ಣಾಗೈತೆ ಅಂದ್ಕೊಂಡಿದ್ದೆ. ಹಣ್ಣಾಗೋದು ಕಾಯಾಗೋದು ನನ್ನ ಕೈಲಿದೆ. ಮಾಡ್ತೀನಿ, ಚೆನ್ನಾಗೇ ಹಣ್ಣು ಮಾಡ್ತೀನಿ. ಅಡುಗೆ ಮಾಡಿದ್ದೀನಿ, ಬನ್ನಿ ಬಡಿಸ್ತೀನಿ. ನಾನು ಅಪ್ಪನ ಜೊತೆನೇ ಊಟ ಮಾಡೋದು. ಹ್ಞೂ, ಅವ್ರ ಜೊತೆನೆ ಕೂತ್ಕೊಳ್ಳುವಂತೆ ಬಾ. ರಶ್ಮಿ, ನೀನು ಬಾರವ. ಅಯ್ಯೋ, ಯಾವಾಗ ನೋಡಿರು ರಶ್ಮಿ ಊಟಕ್ಕೆ ಬಾ, ರಶ್ಮಿ ಊಟಕ್ಕೆ ಬಾ. ಅಲ್ಲ ರೀ, ಅವತ್ತೇ ಹೇಳಿಲ್ವಾ ನಾನು ಅವಳು ಅಡುಗೆ ಆಗಿದ ತಕ್ಷಣ ಇನ್ನೂ ಆರೋಕ್ಕೂ ಮುಂಚಿತವಾಗೆಲ್ಲ ಉಂಡು ಬಿಡ್ತಾಳೆ ಅಂತವ. ಇವತ್ತು ಹಂಗೆ ಊಟ ಮಾಡವಳೆ. ಹೌದೇನವ? ಹೌದು ಮಾವ, ನಂದು ಆಗ್ಲೇ ಊಟ ಆಯ್ತು. ಸ್ವಾಮಿಗಳೇ, ನನ್ನ ಕೋಪನ ಯಾಕೆ ಪರೀಕ್ಷೆ ಮಾಡ್ತಿದ್ದೀರಾ? ನಿಂತ ಜಾಗದಲ್ಲೇ ಇವಳನ್ನ ಹೂತಾಕ್ಬಿಡೋಣ ಅನ್ಸತ್ತೆ. ಇಂಥ ಮಗಿಗೆ ಅನ್ನ ಕಿತ್ಕತಾಳಲ್ಲ, ಇವಳೀಗ ಹುಳ ಬಿದ್ದು ಸಾಯೋದೆ ಅನ್ಸುತ್ತೆ. ಲೀಲಾ, ನನಗೆ ಊಟಕ್ಕೆ ಹಾಕು. ಕೂತ್ಕೊಳ್ರಿ, ನಡಿ. ರಶ್ಮಿ, ನೀನು ಬಾರವ. ಅಯ್ಯೋ ಇಲ್ಲ ಮಾವ, ನೀವು ಊಟ ಮಾಡಿ. ನಂದು ಊಟ ಆಯ್ತು. ಬಾ ಅಂದರೆ ಬರಬೇಕು ಅಷ್ಟೇ. ಅಂದು 1 ವರ್ಷ ಆದ್ಮೇಲೆ ನಾವೆಲ್ಲ ಸೇರ್ಕೋತಿದೀವಿ. ಹೌದಪ್ಪ, ರಿಯೂನಿಯನ್ ಮಾಡೋಣ ಅಂತ ವಾಟ್ಸಪ್ ಏನೋ ಕ್ರಿಯೇಟ್ ಮಾಡಿದ್ವಿ, ಆದ್ರೆ ಒಂದ್ಸಲಿನೂ ಆಗೇ ಇಲ್ಲ. ನಾವೆಲ್ಲ ಸೇರೋಕೆ ಕಾನ್ವೊಕೇಶನ್ ಡೇನೆ ಬರ್ಬೇಕಾಯ್ತು. ನಾವೆಲ್ಲ ಇಲ್ಲಿ ಸೇರಿದೀವಿ, ಆದ್ರೆ ಟಾಪರ್ ಆಗಿದ್ಲಲ್ಲ ಪಾರು, ಅವಳು ಇವಾಗ ಹೇಗಿದ್ದಾಳೋ ಏನೋ. ಅವಳು ಓದೋವಾಗ ಮಾತ್ರ ಟಾಪರು, ಮದ್ವೆ ಆದ್ಮೇಲೆ ಪಾಪರ್ ಆಗಿ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ಕೊಂಡಿರ್ತಾಳೆ ಅಷ್ಟೇ. ಅಲ್ಲಿ ನೋಡ್ರು, ಲಕ್ಸುರಿ ಕಾರಲ್ಲಿ ಬರ್ತಾಳೆ ಅನ್ಕೊಂಡ್ರೆ ಯಾವುದೋ ಡಕೋಟಾ ಬೈಕಲ್ಲಿ ಬರ್ತಿದ್ದಾಳೆ. ನೀವು ಮಾತಾಡ್ತಾ ಇರೋ, ನಾನು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತೀನಿ. ಸರಿ ಮಾವ, ಓಕೆ. ನನಗೆ ಲೈಸೆನ್ಸ್ ಅಂತೂ ಸಿಗದೆ ಆಸ್ಪತ್ರೆ ಓಪನ್ ಮಾಡಕ್ ಆಗ್ತಿಲ್ಲ. ಕಡೆ ಪಕ್ಷ ನಿಮ್ನೆಲ್ಲ ಮೀಟ್ ಮಾಡ್ಬೋದಲ್ಲ ಅಂತ ಬಂದೆ. ಪೆಟ್ರೋಲ್ ಯಾರು ಕದಿಲಿಲ್ಲ ಅಂದ್ರೆ ಸಾಕಪ್ಪ. ಹೇ ಕೂಲಿ, ನಿನ್ನೆ ಕಣ. ನನ್ನನ್ನ ಸರ್ ದಿಟಾನಯ್ಯ, ನಾನು ಕೂಲಿನಯ್ಯ. ಆ ಲೆಕ್ಕ ನೋಡಿದ್ರೆ ಈ ಸ್ಕೂಲ್ನಾಗ ಪಾಠ ಮಾಡೋ ಮೇಷ್ಟ್ರು ಸರಸ್ವತಿ ಕೂಲಿ, ಓಟ್ ಹಾಕ್ಸ್ಕೊಂಡಿರೋ ರಾಜಕಾರಣಿ ಜನರಿಗೆ ಕೂಲಿ, ಉಳುಮೆ ಮಾಡಿ ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ಅವನು ಭೂಮಿ ತಾಯಿ ಕೂಲಿ, ಗಡಿಯಲ್ಲಿ ಸೈನಿಕ ನಮ್ಮ ದೇಶ ಕಾಯ್ತಾನಲ್ಲ ಅವನು ಭಾರತ ಮಾತೆ ಕೂಲಿ. ಆ ಲೆಕ್ಕ ನೋಡಿದ್ರೆ ನಾವೆಲ್ಲರೂ ಭಗವಂತನಿಗೆ ಕೂಲಿನೇ. ಗೊತ್ತಾಯ್ತ್ರಾ? ಏನೋ ವೇದಾಂತ ಹೇಳ್ತಿದ್ಯಾ? ಕರೆಕ್ಟಾಗಿ ಹೊಟ್ಟೆಗೆ ಒಂದೊತ್ತು ಊಟ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೂ ಶೋಕಿಗಳಿಗೇನು ಕಮ್ಮಿ ಇಲ್ಲ. ಪಾರುನು ಸಿದ್ಧಾರ್ಥನು ಒಂದು ಮಾಡ್ತೀನಿ ಅಂತ ನಾಟಕ ಮಾಡ್ಕೊಂಡು ಕೊನೆಗೆ ಅವಳನ್ನೇ ಪಟಾಯಿಸ್ಕೊಂಡೆ. ಶ್ರೀಮಂತರ ಮನೆ ಹುಡುಗಿ ಅಂತ ಕ್ಯಾಚ್ ಹಾಕೊಂಡು ಮದುವೆನೂ ಮಾಡ್ಕೊಂಡೆ. ನಿನ್ನ ತಪ್ಪಲ್ಲ ಬಿಡು, ನಿನ್ನ ನಂಬಿದಾಳಲ್ಲ ಪಾರು, ಅವಳಿಗೆ ಏನು ಹೇಳಬೇಕೋ. ಬೇಡ, ಓದೋ ಜಾಗ ಇದು. ತಾಯಿ ಸರಸ್ವತಮ್ಮ ಇರ್ತಾಳೆ,
ಇಲ್ಲಿ ಗಲಾಟೆ ಆದರೆ ತೆಪ್ಪಾಯ್ತದೆ. ಏನೋ ಕೋಪ ಬರ್ತಿದ್ಯಾ? ಅವಾಗೆಲ್ಲ ಭಾಳ ಎಗರಾಡ್ತಿದ್ದೆ, ಈಗ ತೋರ್ಸಿ ನಿನ್ನ ಕೋಪನ. ಸರ್, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನನಗೂ ಕೋಪ ಕಮ್ಮಿ ಅಂತಲೇ ಇಟ್ಕೊಳ್ಳಿ. ಆದರೆ ನೀವು ಇಷ್ಟೊತ್ತು ಮಾತಾಡಿದ್ರಲ್ಲ, ಅದು ಎಲ್ಲ ನಮ್ಮ ಬಾರು ಕಿವಿಗೆ ಬಿತ್ತು ಅನ್ಕೊಳ್ಳಿ. ಈ ಉಪ್ಪಿನಕಾಯಿಗೆ ಮಾವಿನಕಾಯಿನ ಕುಯ್ದಾಕ್ತಾರೆ ನೋಡಿ, ಹಂಗೆ ನಿಮ್ಮನ್ನು ಎರಡೆರಡು ಭಾಗ ಮಾಡಿ ಸಿಗ್ದಾಕ್ಬಿಡ್ತಾಳೆ. ನೀವು ಯಾವ ದೇವ್ರು ನಂಬ್ತಿರೋ ಅಂತ ನಂಗೆ ಗೊತ್ತಿಲ್ಲ, ಆದರೆ ಆ ದೇವ್ರನ್ನ ಒಸಿ ಬೇಡ್ಕೊಳ್ಳಿ, ಈ ಇಸ್ಯ ಬಾರು ಕಿವಿಗೆ ಬೀಳ್ದಿರ್ಲಿ ಅಂತವ. ಬರ್ಲಾ ಬಾರ್ಲಾ? ಇನ್ನೂ ಹಾಕು, ಇನ್ನೂ ಹಾಕು ಒಂದೇ. ನಿಧಾನಕ್ಕೆ ಊಟ ಮಾಡ್ರಿ, ನಿಧಾನಕ್ಕೆ ಬಡಿಸ್ತೀನಿ. ಹೇಳ್ದಷ್ಟು ಮಾಡು, ಹಾಕು. ಅಲ್ಲ ರೀ, ಯಾವತ್ತೂ ಇಲ್ದವರು ಇವತ್ತು ಯಾಕ್ರಿ? ಹಾಕು ಹಾಕು. ಅಲ್ಲ ರೀ, ತಟ್ಟೆನಾಗ ಒಂದೇ ಸಲ ಇಷ್ಟೊಂದು ನೋಡ್ರಿ ಕಣ್ಣೆಸ್ರಾಗಕ್ಕಿಲ್ವಾ? ಹಾಕು ಒಂದೇ. ಓಹೋ, ಏನು ಮಾದಪ್ಪವ್ರೆ, ಬರ್ಬರ್ತಾರಂಗೆ ಸರಿಯಾಗಿ ಪೋಣಿಸ್ತಾ ಇದ್ದೀರಾ? ಇದೇನಪ್ಪಯ್ಯ ಇದು? ನನಗೆ ಮಾತ್ರ 1.5 ಮಂಕ್ರಿ ದನ ತಿಂದಂಗೆ ತಿಂತೀಯ ಅಂತ ಹೇಳ್ತಿದ್ದೆ. ಹೇಳ್ತೀನಿ ಸೀನಾವ್ರೆ, ಬನ್ನಿ ಕೂತ್ಕೊಳ್ಳಿ. ಯಾಕಪ್ಪಯ್ಯ? ಹೇಳ್ತೀನಿ ಅನ್ನಲ್ಲ, ಕೂತ್ಕೊಳ್ಳಿ ಸೀನಾವ್ರೆ. ಕಂದ, ನೀನು ಕೂತ್ಕೊಳ್ಳವ. ಮಾವ, ಯಾಕೆ ಮಾವ? ನೀನು ನನ್ನ ಮಗಳಿದ್ದಂಗಲ್ವಾ? ಬಾನು ಕರೆದ ತಕ್ಷಣ ಹೇಗೆ ಬಂದು ಕೂತ್ಲು ನೋಡು, ಹಾಗೆ ನೀನು ಬರಬೇಕು ಕಣವ. ಕೂತ್ಕೋ. ಇನ್ನೂ ಅನ್ನ ಹಾಕು. ಇವತ್ತು ನಾನು ನನ್ನ ಮಕ್ಕಳಿಗೆ ಕೈ ತುತ್ತು ಕೊಡ್ತೀನಿ. ಓಹೋ, ಇದ್ಕ ಅಷ್ಟನ್ನ ಇಕ್ಕಿಸ್ಕೊಂಡಿತ್ತು. ಈ ಅಪ್ಪ ಬಂದ್ಮೇಲೆ ಇನ್ ಶುರು ಅಬ್ರ ಕರ್ಮ. ನಮ್ಮಪ್ಪನೋ ಒಳ್ಳೆ ಅನ್ನನ ಕೆಸರು ಕಲಿಸ್ದಂಗೆ ಕಲಿಸ್ತಾವನೆ. ಅಪ್ಪ, ನಾನು ಆಮೇಲೆ ತಿಂತೀನಿ, ನೀನು ತಿನ್ಕೋ. ಏಯ್, ಅಮ್ಮಿಕೊಂಡು ಕೂತ್ಕೊಳ್ಳ ಅಂತ ಅನ್ನೋಣ ಅನ್ಸತ್ತೆ. ಮರ್ಯಾದೆ ಕೊಡ್ಬೇಕಲ್ವಾ? ಸೀನಾ, ಕೂತ್ಕೊಳ್ಳಿ. ನಾನು ಕೈ ತುತ್ತು ಹಾಕ್ತೀನಿ, ತಾವು ನುಂಗಿ, ಆಯ್ತಾ? ಆಹಾ, ಇಷ್ಟು ದಿನ ಬೈತಿದ್ ನಮ್ಮಪ್ಪ ಮರ್ಯಾದೆ ಕೊಡಕ್ಕೆ ಶುರು ಮಾಡವನೆ. ಒದೆ ತಿನ್ನಿಸ್ತಿದ್ದ, ಇವಾಗ ತುತ್ತು ತಿನ್ನಿಸ್ತಾವನೆ. ಯಾಕೋ ಈ ಮೂಟೆ ಬಂದ್ಮೇಲೆ ಲೈಫ್ ಒಂಥರ ಚೇಂಜ್ ಆಯ್ತಾಯ್ತಲ್ಲ. ಬಾನು, ಕೈ ಮುಂದೆ ಮಾಡ್ಲಾ? ಎಲ್ಲ ಇವಳ ಹೆಂಗ ಆನ ಮಾಡಿ ಇವಳು ಅನ್ನಾಗಿಟ್ಟಿಸ್ಕೊಂಬಿಟ್ಲಲ್ಲ, ಅದು ಹೆಂಗೆ ಅಂತೀನಿ. ಮಾವ, ಒಂದು ರಿಕ್ವೆಸ್ಟು. ನಮ್ಮೆಲ್ಲರಿಗೂ ಹಿಂಗೆ ಕೈ ತುತ್ತು ಕೊಟ್ಟು ಅತ್ತೆಗೆ ಕೊಟ್ಟೇ ಇಲ್ಲ. ಪಾಪ ಅವ್ರಿಗೆ ಬೇಜಾರಾಗಲ್ವಾ? ಅವ್ರಿಗೂ ಕೊಡಿ ಮಾವ. ಆಹಾ, ಇವಳು ಅನ್ನ ಕಿತ್ಕೊಂಡ್ರುವೆ ನನ್ನ ಸೊಸೆ ಅವ್ರ ಅತ್ತೆಗೆ ಅನ್ನ ಸಿಗ್ಲಿ ಅಂತ ಬಯಸ್ತಾ ಇದ್ದಾಳಲ್ಲ, ಎಂಥ ಮನ್ಸವ ನಿಂದು. ಕೇಳಿಸ್ಕೊಂಡೇನೆ? ನನ್ನ ಸೊಸೆ ಹೇಳ್ತಾ ಇದ್ದಾಳೆ ನಿನಗೆ ಕೈ ತುತ್ತು ಕೊಡು ಅಂತ. ನೀನು 100 ಜನ್ಮ ತಪಸ್ ಮಾಡಿದ್ರು ಇಂಥ ಸೊಸೆ ಸಿಗಲ್ಲ. ಕೈ ನೀಡು. ಅಯ್ಯೋ, ಬೇಡ ಕಣ್ರಿ, ನೀವು ತಿಂದರೆ ನನಗೆ ಸಂತೋಷ.
ತಿನ್ರಿ. ಅವೋ ಬುದ್ಧಿ ಬಂದಾಗ್ಲಿಂದ ಅಪ್ಪನ ಕೈ ತೂತೆ ತಿಂದಿರಲಿಲ್ಲ. ಸಾಕಾರ ಆಯ್ತು ಅವತ್ತಾ. ಯಾವತ್ತು ಅಣ್ಣನೇ ಕಾಣ್ದಿರೋ ತಿಂತಿದ್ಯಲ್ಲ, ನೀವೇ ಹೊಟ್ಟೆ ತುಂಬ ಪೋಣಿಸಿ ಸೀನಾ ಅವರೇ. ಹೋಗು, ನನ್ನ ಕೈ ತುತ್ತು ತಿನ್ನೋದಕ್ಕೂ ಅದೃಷ್ಟ ಮಾಡಿರ್ಬೇಕು ಅಲ್ವೇನ್ರವ? ಹೂ ಮತ್ತೆ ಟೇಸ್ಟು ಸೂಪರ್. ಅತ್ತೆ ಕೈ ರುಚಿ, ಮಾವನ್ ಕೈ ಗುಣ ಎರಡು ಸೇರಿ ರುಚಿ ಸಖತ್ತಾಗಿದೆ. ಅಮ್ಮಮ್ಮ ಕಾಳಮ್ಮ, ಹಸು ನೀಗ್ಸು ಅಂತ ಕೇಳ್ಕೊಂಡೆ. ಮಾವನ ರೂಪದಲ್ಲಿ ಬಂದು ತುತ್ಕೊಟ್ಟಿಯಲ್ಲ, ತುಂಬ ಸಂತೋಷ. ಅಪ್ಪ ಮಲೆ ಮಹದೇಶ್ವರ ಸ್ವಾಮಿಗಳ ರೂಪದಲ್ಲಿ ಬಂದು ನನ್ನ ಮನೇನ ಉಳಿಸ್ಬಿಟ್ಟೆ. ನೀನಾವ್ರೆ ದಿಟ ಅನ್ಕೊಂಬಿಟ್ಟ. ಇಲ್ಲ ಪಾರು, ಸುಮ್ಕೆ ತಮಾಷೆ ಮಾಡ್ತಾ ಇದ್ದ ಅಲ್ಲೇನ್ಲ. ಬಾ ಪಾರು, ಒಳಗೆ ಹೋಗಮ್ಮ, ಬಾ. ಪಾರು ಬಾ, ಸುಮ್ಕೆ ಹೋಗಮ್ಮ ಬಾ. ಮಾವ ನೀನ್ ಸುಮ್ನೆ ಇರು. ಪಾರು ಕೋಪ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಪಾರು. ಏನೋ ಸಣ್ಣ ಹುಡುಗ ಏನೋ ಹೇಳ್ಬಿಟ್ಟ, ನಾನೇ ಸುಮ್ಕಿವ್ನಿ, ನೀನ್ ಯಾಕೆ ಕೋಪ ಮಾಡ್ಕತ್ಯಾ? ಹೇ ಕೂಲ್, ನಾನು ಅವಾಗ್ಲಿಂದ ನೋಡ್ತಿದ್ದೀನಿ. ಏನಿಬ್ರು ಬೇಜಾನ್ ಶೋಗಳು ಕೊಡ್ತಿದ್ದೀರಾ? ಹಲೋ ಡಾಕ್ಟರ್ ಪಾರು, ನೀನು ಮೆಡಿಕಲ್ ಓದಿರೋದು ಟ್ರೀಟ್ಮೆಂಟ್ ಕೊಡೋಕ್ಕೆ, ಶೋಗಳು ಕೊಡೋಕ್ಕೆ. ನೀನು ಆರ್ಟಿಸ್ಟಾ? ಹೇ, ಯಾಕೋ ಹೀಗೆ ಆಡ್ತಾ ಇದೀಯಾ? ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ, ಇಲ್ಲಿಂದ ಹೊರಟೋಗು. ನಾನು ಹೋಗ್ಬೇಕಾ? ನಾನು ಯಾಕೆ ಇವಳಿಗೆ ಎದ್ರಿಕೊಂಡು ಹೋಗ್ಬೇಕು? ಕೊಲೆ ಏಯ್, ಯಾರೋ ಕೂಲಿ? ಯಾರ್ ಕೂಲಿ? ನಿನ್ ಫೇಸು ಬೇಸು ತೊಳೆದು ಬೆಳೆಸಿದಾಳಲ್ಲ ನಿಮ್ಮಮ್ಮ, ಅವಳು ಕೂಲಿನ? ನಿಮ್ಮ ಮನೆಗೆ ತಂದು ಹಾಕ್ತಾರಲ್ಲ ನಿಮ್ಮಪ್ಪ, ಅವ್ರನ್ನ ಕೂಲಿ ಅಂತೇನೋ? ನೋಡು, ನಾನು ತಾಳ್ಮೇಲಿದ್ದಾಗ ತಂಗಾಳಿ, ಕೋಪ ಬಂತೋ ಸುಂಟರ್ಗಾಳಿ. ಯಾರಾದ್ರೂ ರೆಸ್ಕ್ಯೂ ಮಾಡೋದಕ್ಕೆ ಬರ್ಬೇಕಲ್ಲ, ಒಂದು ಬಾಟಲ್ ಹೊಡೆದಿದ್ದೀನಿ, ಇನ್ನೊಂದು ಗಾಜಿನ ಬಾಟಲ್ ತಗೋಬೇಕಾಗತ್ತೆ. ಇದೆ ಸರಿ ರೀ. ಏನೋ ನನ್ನ ಗಂಡ ಹಳ್ಳಿ ಹೈದ, ಅವನೇನೋ ಮಾತಾಡಲ್ಲ, ನೀವು ಅಂದಿದ್ದಲ್ಲ ಅನ್ಸ್ಕೊತಾನೆ ಅಂತ ಅನ್ಕೊಂಡಿದ್ದೀರಾ? ನೀನು ಇವತ್ತು ಬಲ್ಗಡೆ ಎದ್ದು ಬಂದಿದ್ಯಾ, ನನ್ನ ಕೈಲಿ ಸಿಕ್ಕಾಕೊಂಡಿದ್ಯಾ, ತಲೆ ಹೊಡೆದಿದ್ದೀನಿ ಅಷ್ಟೇ. ನನ್ನ ಗಂಡನ ಕೈಲಿ ಸಿಕ್ಕಾಕೊಬೇಕಿತ್ತಲ್ಲ, ನೀನನ್ನು ಹೊತ್ಕೊಂಡು ಹೋಗೋದಕ್ಕೆ 4 ಜನ ಬರಬೇಕಾಗ್ತಿತ್ತು. ಏನು ನನ್ನ ಗಂಡಂಗೆ ಕೋಪ ಬಂದಿರಲ್ಲ ಅನ್ಕೋತಿದ್ಯಾ? ಕೋಪ ಬಂದಿರುತ್ತೆ. ನಿನ್ನ ಮೂಳೆನೆಲ್ಲ ಪಕ್ಕಕ್ಕಿಟ್ಟು ಪುಡಿ ಮಾಡೋ ಅಷ್ಟು ಕೋಪ ಬಂದಿರುತ್ತೆ. ಆದರೂ ಯಾಕೆ ಜಗಳ ಮಾಡ್ತಿಲ್ಲ ಗೊತ್ತಾ? ಇದು ನಾನು ಓದಿರೋ ಕಾಲೇಜ್, ನಿಮ್ಮನ್ನೆಲ್ಲ ಅಪರೂಪಕ್ಕೆ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಇದು ಓದೋ ಜಾಗ ಅಂತ ಜಗಳ ಮಾಡದೆ ಸುಮ್ಮನೆ ಇದ್ದಾನಷ್ಟೆ. ಏ, ನೀನು ಮುಖ ನೋಡ್ಕೊಂಡಿದ್ಯಾ ಕನ್ನಡಿನಲ್ಲಿ? ಅದು ಯಾವ ಸಿನಿಮಾ ಐಷಾರಾಮಿ ಜೀವನ ಬಾಳ್ತಿದ್ಯಾ ನೀನು? ನೀನು ಯೋಗ್ಯತೆಗೆ ನಿನ್ನ ಜೀವನದಲ್ಲಿ ನಿನ್ನ ದುಡಿಮೆನಲ್ಲಿ ಒಬ್ರು ಲೈಫ್ ಸೆಟ್ಲ್ ಮಾಡಿದ್ಯಾ? ಇಲ್ಲ ಮನೆ ಮಾಡಿದ್ಯಾ, ಒಬ್ರು ಮದುವೆ ಮಾಡಿಸಿದ್ಯಾ? ನೀನ್ ಮುಖ ನೋಡ್ತಿದ್ರೆ ನೆಟ್ಟಿಗೆ ಒಂದು ಸತ್ಯನಾರಾಯಣ ಪೂಜೆನೂ ಮಾಡಿಸಿಲ್ಲ ಅಂತ ಕಾಣಿಸ್ತಿದೆ. ಅಂಥದ್ರಲ್ಲಿ ನನ್ನ ಗಂಡ 4 ಜನ ತಂಗಿರ್ನ ದಡಗ್ ಸೇರಿಸಿ ಒಬ್ಳು ತಂಗಿ ಮದುವೆ ಮಾಡಿಸಿ ದೇಹಿ ಅಂತ ಬಂದವ್ರಿಗೆ ಕರ್ಣ ತನ್ನ ಕೌಚನೆ ಕೊಟ್ನಲ್ಲ, ಆ ಥರ ಹಿಂದೆ ಮುಂದೆ ಯೋಚನೆ ಮಾಡದೆ ದಾನ ಮಾಡೋ ಕಲಿಯುಗ ಕರ್ಣ ಕಾಣೋ ನನ್ನ ಗಂಡ ಅಂತ ನಾನು ನಿಲ್ಸ್ಕೊಂಡು ಅವಮಾನ ಮಾಡ್ತಿದ್ಯಾ? ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಎದೆ ಮೇಲೆ ಕಾಲಿಟ್ಟು ನೀನವತ್ತು ಹುಟ್ಲಿ ಅನ್ಸ್ಬಿಡ್ತೀನಿ. ಸಾಕು ಪಾರು, ಬಿಟ್ಬಿಡು. ಅವ್ನು ಬುಲ್ಡೆ ಹೊಡೆದಿದ್ಯಾ, ಮಾತಲ್ಲೂ ಹೊಡೆದಿದ್ಯಾ, ಇನ್ನು ಎದೆ ಮ್ಯಾಕ್ ಒಂದು ಕಾಲಿಟ್ಬಿಡ್ಬಿಡ ಪಾರು. ಬಿಡು ಪಾರು, ಬಿಟ್ಬಿಡು. ನಾನು ಮೊದಲೇ ಬಡ್ಕೊಂಡೆ, ಪಾರು ಗಂಡನ ವಿಷಯದಲ್ಲಿ ರಾಂಗು, ಅವ್ರ ಸುದ್ದಿಗೆ ಹೋಗ್ಬೇಡಿ ಅಂತ. ಕೇಳಿದ್ರೆ ನನ್ನ ಮಾತು ನೋಡಿ, ಇವಾಗ ರಕ್ತ ಸುರಿತಿದೆ. ಹಲೋ,
ಅಷ್ಟೊಂದೇನು ತೊಂದರೆ ಆಗಿಲ್ಲ. ಊಟದಲ್ಲಿ ಖಾರ ಇದ್ರೆ ಆರೋಗ್ಯ ಹಾಳು, ಅದೇ ಜೀವನದಲ್ಲಿ ಅಹಂಕಾರ ಇದ್ರೆ ಆಯಸ್ಸೇ ಹಾಳು. ಪಾರು ಆಮೇಲೆ ಮಾತಾಡೋಣ. ಇವಾಗ ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಕಣೆ. ನಾನು ಡಾಕ್ಟ್ರೇ ಓದಿರೋದು. ಹೊಡಿವಾಗ ನನಗೆ ಎಲ್ಲಿ ಹೊಡೆದಿರ್ತೀನಿ, ಎಷ್ಟು ಫೋರ್ಸಲ್ಲಿ ಹೊಡೆದಿರ್ತೀನಿ ಅಂತ ಗೊತ್ತಿರಲ್ವಾ? ಏಯ್ ಎದ್ದೇಳೋ ಮೇಲೆ, ಎದ್ದೇಳೋ ಮೇಲೆ. ಹೊಡೆಯೋವಾಗ ಫ್ರಂಟಲ್ ಬೋನ್ಗೆ ಹೊಡೆದಿರ್ಬೋದು, ಏನೂ ಡ್ಯಾಮೇಜ್ ಆಗಿರಲ್ಲ. ಸ್ಕಿನ್ ಕಿತ್ತೋಗಿ ರಕ್ತ ಹೋಗ್ತಿರುತ್ತೆ ಅಷ್ಟೇ. ಏನು ಇವನು ಸ್ಪಿನಾಯ್ಡ್ ಬೋನ್ಗೆ ಹೊಡೆದು ಡ್ಯಾಮೇಜ್ ಮಾಡಿದ್ದೀನಿ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ದಾನೆ. ನಿನ್ನ ಹತ್ರ ಹಿಂಗೆ ಗಾಯ ಮಾಡ್ಕೊಂಡು ಬರ್ತಾರಲ್ಲ, ಅವ್ರಿಗೇನು ಟ್ರೀಟ್ಮೆಂಟ್ ಕೊಡ್ತೀಯಾ? ಸ್ಟಿಚಿಂಗ್ ಮಾಡಿ ಆಸ್ಪರಿನ್ ಕೊಡ್ತೀನಿ. ಇದು ನಿನ್ನ ಯೋಗ್ಯತೆ. ನನ್ನ ಗಂಡ ಎಲ್ಲಿಂದ ಬಂದಿದ್ದಾನೆ, ನನ್ನ ಜೊತೆ ಹೆಂಗಿದ್ದ, ಆಮೇಲೆ ಏನಾಯಿತು, ಇದೆಲ್ಲ ನೆನ್ಪಿಟ್ಕೊಂಡಿದ್ಯಾ? 5 ವರ್ಷ ಮಣ್ಣೊತ್ಕೊಂಡು MBBS ಮಾಡಿದ್ಯಲ್ಲ, ಏನೋ ಕಲ್ತಿದ್ಯಾ ನೀನು? ಹಾಂ, ಒಂದು ಗಾಯಕ್ಕೆ ಯಾವ ಮೆಡಿಸಿನ್ ಕೊಡಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ರಕ್ತ ಸುರಿತಿದ್ದೆ, ಆಸ್ಪ್ರಿನ್ ಟ್ಯಾಬ್ಲೆಟ್ ಕೊಡ್ತಾರೆ ಯಾರಾದರೂ, ಅದಿನ್ನೂ ರಕ್ತನ ತಿಳಿ ಮಾಡಲ್ವೇನೋ ದಡ್ಡ? ಬರೋ ಇಲ್ಲಿ, ಬಾ ಇಲ್ಲಿ, ಕೈ. ಅಮ್ಮ, ಓಹೋ, ನೋವಾಗ್ತಿದ್ಯಾ? ಹಿಂಗೆ ಇನ್ನೊಬ್ರಿಗೂ ನೋವು ಆಗುತ್ತೆ. ಮೊದಲೋಗಿ ಗಾಯನ ಕ್ಲೀನ್ ಮಾಡಿಸ್ಕೊ, ಗ್ಲಾಸ್ ಪ್ರೆಸಸ್ ಇದ್ರೆ ರಿಮೂವ್ ಮಾಡಿಸ್ಕೊ. ಹಾಗೆ ಟ್ರೆಮಡಾಲ್ ಇಂಜೆಕ್ಷನ್ ತಗೋ, ಪ್ಯಾರಾಸಿಟಮಲು ತಗೊಂಡಾದ್ಮೇಲೆ ಮತ್ತೆ ಮೆರಿಬೇಡ, ನಿದ್ದೆ ಬರುತ್ತೆ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿ. ಹಲೋ, ಹೋಗೋಕ್ಕಿಂತ ಮುಂಚೆ ಒಂದು ಕೆಲಸ ಬಾಕಿ ಇದೆ. ನೆನಪಿಂದ ನೀನೇ ಮಾಡ್ತೀಯ ಅಥವಾ ನಾನೇ ಮಾಡಿಸ್ಬೇಕು? ನಾನೇ ಮಾಡ್ತೀನಿ ಪರು. ಸರ್, ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಏಯ್, ಕನ್ನಡ. ಮಾವ, ನೀವ್ ಯಾವತ್ತೂ ಅಡ್ಗೆ ಮನೆಗೆ ಬಂದೋರೇ ಅಲ್ಲ, ಆದ್ರೆ ಇವತ್ತೇನು ಯಾಕಿದೆಲ್ಲ ಮಾಡ್ತಿದ್ದೀರಾ? ಆ ಪಾಪಿ ನಿನಗೆ ಅನ್ನ ಕೊಡದೆ ಕಾಡಿಸ್ತಾವಳಲ್ಲ, ಅದನ್ನು ತಪ್ಪಿಸಿ ನನ್ನ ಸೊಸೆಗೆ ಹೊಟ್ಟೆ ತುಂಬ ಊಟ ಹಾಕೋಣ ಅಂತ. ಯಾರವ ಹೇಳಿತು? ಮದುವೆಗಿಂತ ಮುಂಚೆ ನಾನು ಅಡುಗೆ ಕೋಣೆ ಒಳಗೆ ಇರ್ತಿದ್ದೆ. ಅವಂಗೆ ಹುಷಾರಿಲ್ದಿದ್ದಾಗ ನಾನೇ ನಳಪಾಕ ಮಾಡ್ತಿದ್ದೆ. ಆಮ್ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡ್ನಲ್ಲ, ಮಿಲ್ಟ್ರಿಲಿ ಯಾವುದೇ ಆಪರೇಷನ್ ಆಗಿದ್ರೂ ಇಡೀ ಬೆಟಾಲಿಯನ್ಗೆ ನಾನೇ ಅಡುಗೆ ಮಾಡಾಕ್ತಿದ್ದೆ. ಆದ್ರೂ ನೀವ್ ಯುದ್ಧ ಎಲ್ಲ ಮಾಡಿ ಬಂದಿದ್ದೀರಾ, ಗ್ರೇಟು ಬಿಡಿ ಮಾವ. ಹೊರಗಡೆಯಿಂದ ಬಂದಿರೋ ಶತ್ರುನ ಹೆಂಗಾದ್ರೂ ಹೊಡೆದು ಉರುಳಿಸ್ಬೋದು, ಆದರೆ ಒಳಗಡೆ ಇರೋ ಶತ್ರುನೇ ಹೊಡೆಯೋಕ್ಕಾಗಲಿಲ್ಲ. ಅದೇ ಸೋಲು. ಆದರೂ ಪರವಾಗಿಲ್ಲ, ಕೆಲವೊಂದರಲ್ಲಿ ಹೊಡಿಬೇಕು, ಕೆಲವ್ರನ್ನ ಪ್ರೀತಿಯಿಂದ ಹೊಡಿಬೇಕು, ಕೆಲವ್ರನ್ನ ಬಂದೂಕಲ್ಲಿ ಹೊಡಿಬೇಕು. ಏನಂತೀಯ? ಸದ್ಯಕ್ಕೆ ಏನ್ ಅಡ್ಗೆ ಮಾಡ್ಕೊಡ್ತಾ ಇದ್ದೀರಾ ಹೇಳಿ ಮಾವ ಅಂತೀನಿ. ನಂಗೆ ಈ ಟೊಮೆಟೊ ಬಾತು, ಶಾವ್ಗೆ ಪಾಯಸ ತುಂಬಾ ಇಷ್ಟ ಮಾವ. ಹಂಗಾರ ಅದನ್ನೇ ಮಾಡೋಣ ತಗ. ಥ್ಯಾಂಕ್ಸ್ ಯು ಮಾವ. ನನ್ನ ಕಂದ ಕಣವ ನೀನು ಏನೇನು ಬೇಕು ಅಂತ ಹೇಳ್ತಾ ಹೋಗು, ನಾನು ಹಂಗಂಗೆ ಮಾಡ್ತಾ ಹೋಗ್ತೀನಿ, ಆಯ್ತಾ? ಏನಮ್ಮ? ಅಡ್ಗೆ ಮನೆಗೆ ಹೋಗಿ ಅವ್ರು ಏನ್ ಮಾಡ್ತಾವ್ರು ನೋಡ್ಕೊಂಬರೋಗು. ಆಗ್ಲೇ ಹೇಳಿದ್ನಲ್ಲಮ್ಮ, ಅವರೆಲ್ಲ ಹಸಿನ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹೆಚ್ಚುತ್ತವ್ರೆ ಅಂತ. ಈಗ ಏನ್ ಮಾಡ್ತಾವ್ರು ನೋಡ್ಕೊಂಬರೋಗೆ. ನಡುಮನೆಯಿಂದ ಅಡ್ಗೆ ಮನೆಗೆ ಹೋಗಿ ಏನ್ ಕಾಲ್ ಸೌದೋಗುತ್ತೆ ನಂಗೆ ಆಡ್ತಾಳೆ. ಹೋಗ. ಸರಿ ಆಯ್ತು. ಅಮ್ಮ, ಶಾವ್ಗೆ ಉರಿತವ್ರೆ. ಅವ ಸೊಸೆ ಇಬ್ರು ಸೇರ್ಕೊಂಡು ನನ್ನ ಕೈನಾಗ ಅಡ್ಗೆ ಮನೆ ಕಿತ್ಕೊಂಡು ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ಬಿಟ್ಟು ಈಗ ಪಾಯಸ ಮಾಡಕ್ ಸಾವಿಗೆ ಉರಿತಾವ್ರೆ. ಸಾವಿಗೆಯ ಮಾವ, ಈ ಪಾಯಸಕ್ಕೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ ಇದೆಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಮಾವ? ನನ್ಗೆ ಗೊತ್ತಿತ್ತು ಕಣವ, ನೀನು ಕೇಳ್ತೀಯ ಅಂತ. ಇಲ್ಲಿ ನೋಡು, ಎಲ್ಲನೂ ತಂದಿದ್ದೀನಿ, ತಗೋ. ನೀನು ಓಸಿ ತಿನ್ನು, ಆಮೇಲೆ ಹಾಕ್ತೀನಿ. ನಿಮ್ದೆಲ್ಲ ಕೋಡ್ ಬಂದ್ಬಿಡುತ್ತಲ್ವಾ? ತಪ್ಪು ಮಾಡೋದು ಮಾತ್ರ ಕನ್ನಡದಲ್ಲಿ, ಕ್ಷಮೆ ಕೇಳುವಾಗ ಇಂಗ್ಲಿಷ್ ಬಂದ್ಬಿಡುತ್ತೆ. ಕ್ಷಮೆನೂ ಕನ್ನಡದಲ್ಲಿ ಕೇಳು, ಇಲ್ಲ ಅಂದರೆ ಗೊತ್ತಲ್ಲ ಕನ್ನಡದಲ್ಲಿ ತಪ್ತಿದ್ದಿದ್ರೆ ಹೇಗಿರುತ್ತೆ ಅಂತ. ಕೇಳ್ತೀನಿ ಪರು. ಸರ್,
ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಇನ್ಮೇಲೆ ಲೈಫಲ್ಲಿ ನಿಮ್ಮ ಸವಾಸಕ್ಕೆ ಬರಲ್ಲ ಸರ್. ಸರಿ ಹೋಗು ಹೋಲ್ಗೆ ಹಾಕ್ಸ್ಕೊ ಹೋಗು. ಬಾರೋ, ನಾವು ಹೋಗ್ಬಿಟ್ಟು ಅವ್ನಿಗೆ ಹೊಲಿಗೆ ಹಾಕ್ಸ್ಬಿಟ್ಟು ಬರ್ತೀನಿ. ನೀವು ಹೊಡೆದಿರೋ ಏಟ್ಗೆ ಅವ್ನಿಗೆ ಎಲ್ಲಿ ತಲೆಗೆಲೆ ಸುತ್ತ ಬಿದ್ಬಿಡ್ತಾನೋ ಅನ್ಸ್ತೈತೆ. ನಾವು ಹೋಗ್ಬಿಟ್ಟು ಬರ್ತೀನಿ. ಮಾವ ಬೇಜಾರಾಗ್ಬೇಡ. ಬೇಜಾರ ನಂಗ ಬೇಜಾರಿಲ್ಲ ಎಂಥದ್ದು ಇಲ್ಲ. ನಾನೇ ಒಂದು ಬುಡ್ಮ ಅಂತ ಇದ್ದೆ, ಆದರೂ ನಂಗೆ ಗೊತ್ತು ಮಾವ, ನೀನು ಹೊಡೆದಿದ್ರೆ ಅವ್ನಿಗೆ ಸ್ಟಿಚ್ ಹಾಕ್ಸೋದಕ್ಕೂ ಜಾಗ ಇರ್ತಾ ಇರಲಿಲ್ಲ. ಸರಿ ಹುಷಾರಾಗಿ ಹೋಗ್ಬಾ. ಮಾವ ಈ ಫೋನ್ ಒಂದು ಇಟ್ಕೋ, ನನ್ನ ಸ್ಯಾರಿನಲ್ಲಿ ಪಾಕೆಟ್ ಇಲ್ಲ. ನಾನಿರೋದು ಯಾಕೆ, ನಾ ಹಿಡ್ಕೊತೀನಿ. ನೀವು ಹೋಯ್ತಾ ಇರೋ, ನಾ ಹಿಂದೆನೆ ಬರ್ತೀನಿ. ಗರ್ಲ್ಸ್ ಶೋಸ್ ಓವರ್, ಹೋಗೋಣ. ಅಣ್ಣ ನೀನು ಬುಡೆಗೆ ಬಿಸಿನೀರು ಕಾಯಿಸೋದನ್ನ ನೋಡಿರ್ತೀಯ, ಆದರೆ ಇವತ್ತು ಅನ್ಭವಿಸ್ಬಿಟ್ಟಲ್ಲಪ್ಪ. ಪಾಪ ನೀನು ಬಿರ್ನೆ ನಿಂಗೆ ಹೊಲಿಗೆ ಹಾಕ್ಸಮ್ಮ. ನಂಗೂ ಬೋತ್ತು ನನ್ನ ಎಂಟ್ರನ್ನ ಬಿಟ್ಟಿರಕ್ಕೆ ಹಾಕಿಲ್ಲ. ಶಿವಣ್ಣ ನಾಡೈತಲ್ಲ, ಓಡಿ ಮಗ ಓಡಿ ಮಗ ಓಡಿ ಮಗ, ಬೇಡ ಬೇಡ ಅವನ್ನ.